ಸೌಭಾಗ್ಯ ನನಗೆ ದೊರೆತಿದೆ ಅಂತ ಭಾವಿಸ್ತೀನಿ. ಪರಿಚಯ ಕಾರ್ಯಕ್ರಮ ಅಂತ ಹೇಳಿದಾಗ ನಿಮ್ಗೆ ಅನ್ನಿಸ್ಬೋದು ಇದೇನು ಹೊಸದಾಗಿ ಸೇರ್ಕೊಂಡ್ವಿ, ಮಾಸ್ಟರ್ ಡಿಗ್ರಿ, ಇದು ಡಿಸ್ಟೆನ್ಸ್ ಎಜುಕೇಶನ್ ಆಗಿದೆ, ನಮ್ಗೆ ಯಾವ ರೀತಿ ಸೌಲಭ್ಯಗಳು ಸಿಗ್ಬೋದು, ಹಲವಾರು ನಿಮ್ಗೆ ಗೊಂದಲಗಳು ಉಂಟಾಗ್ಬೋದು. ಆದ್ರೆ ಇಲ್ಲಿ ಮಾಸ್ಟರ್ ಡಿಗ್ರಿ ಅಂತ ಬಂದಾಗ ನೀವು ಈಗ ಅಡ್ಮಿಷನ್ ಆಗಿದ್ದೀರಾ, CBCS ಸ್ಕೀಮ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಅಂತ. ಕ್ರೆಡಿಟ್ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ ಒಂದೊಂದು ಸಬ್ಜೆಕ್ಟಿಗೆ ನಾವು ಕ್ರೆಡಿಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ. ಕ್ರೆಡಿಟ್ಸ್ ಅಂತಂದ್ರೆ ಅಲ್ಲಿ ಕೃಪಾಂಕ ಅಂಕಗಳು ಕೊಟ್ಟು ಆ ಆಧಾರದ ಮೇಲೆ ಮೊದಲೆಲ್ಲ ನಮ್ಗೆ ಫಸ್ಟ್ ರ್ಯಾಂಕ್ 99%, ಸೆಕೆಂಡ್ ರ್ಯಾಂಕ್ 98%, ಈ ತರ ಪರ್ಸೆಂಟೇಜ್ ಕೊಟ್ಟು ರ್ಯಾಂಕ್ ಗಳನ್ನ ಕೊಡ್ತಾ ಇದ್ರು. ಆದ್ರೆ ಈಗ CGPA ಕ್ರೆಡಿಟ್ ಬೇಸ್ಡ್ ಸಿಸ್ಟಮ್ ಮೇಲೆ ನಿಮಗೆ ಗ್ರೇಡ್ಸ್ ಗಳನ್ನ ಕೊಡಲಾಗುತ್ತೆ, CGPA ಅಥವಾ CBCS ಸ್ಕೀಮ್ಗಳಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ CBCS ಸ್ಕೀಮ್ ಅನ್ನ ಅಳವಡಿಸ್ಕೊಳ್ಬೇಕು ಅಂತಿದೆ. ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಬೇಸಿಸ್ ಮೇಲೆ ನಾವು ಅಂಕಗಳನ್ನ ನೀಡಲಾಗುತ್ತೆ ಅಂತ ಹೇಳ್ತೀವಿ. 1 ಕ್ರೆಡಿಟ್ಗೆ 30 ಅವರ್ಸ್ ಅಂತ ಹೇಳಿ ಪಾಠದ ಒಂದು ಏನು 30 ಅವರ್ಸ್ 30 ಗಂಟೆಗಳ ಕಾಲ ಪಾಠವನ್ನ ಅಧ್ಯಯನ ಮಾಡೋದಕ್ಕೆ 1 ಕ್ರೆಡಿಟ್ ಸಮವಾಗಿರುತ್ತೆ. ಈ ರೀತಿ ಒಂದೊಂದು ಸಬ್ಜೆಕ್ಟಿಗೆ 4 ಕ್ರೆಡಿಟ್ ಇರುತ್ತೆ. CBCS ಸ್ಕೀಮ್ ಅಲ್ಲಿ 4 ಕ್ರೆಡಿಟ್ ಒಂದೊಂದು ಪೇಪರ್ಗೆ. ಅದು ಎಷ್ಟು ಪೇಪರ್ಸ್ ಇರುತ್ತೆ, ಯಾವ ಪೇಪರ್ಸ್ ಇರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. MA ಎಕನಾಮಿಕ್ಸ್ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮೊದಲಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಏನಪ್ಪಾ ಅಂತಂದ್ರೆ, ಒಂದು ಈ MA ಎಕನಾಮಿಕ್ಸ್ ಅಲ್ಲಿ ಸ್ಕೋಪ್ ಏನಿದೆ ಅಂತ ಹೇಳ್ತೀವಿ, ಏನೇನು ಪೇಪರ್ಸ್ ಗಳಿದೆ, ಯಾವ ಪೇಪರ್ಗಳು ಇರುತ್ತೆ, ಕ್ವಶನ್ ಪೇಪರ್ ಯಾವ ಪ್ಯಾಟರ್ನ್ ಅಲ್ಲಿ ಇರುತ್ತೆ, ಅಸೈನ್ಮೆಂಟ್ಸ್ ಯಾವ ರೀತಿ ಕೊಡಬೇಕು, ಅಸೈನ್ಮೆಂಟ್ಸ್ ಗಳನ್ನ ಹೇಗ್ ಬರಿಬೇಕು. ಈಗ ನಿಮಗೆ ಹಲವಾರು ಬಾರಿ ಫೋನ್ ಮಾಡಿರ್ತೀರಾ, ಫೋನ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಅವರು ಯಾವುದೋ ಕಾರ್ಯದ ಒತ್ತಡದಲ್ಲಿ ಇರ್ತಾರೆ, ಟೀಚರ್ಸ್ ಗಳು ಕೂಡ ಆ ಸಮಯದಲ್ಲಿ ಫೋನ್ ಎತ್ತಕ್ಕಾಗಿರಲ್ಲ, ನೀವು ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ತೀರಾ. ಇದೆಲ್ಲ ಏನಾಗುತ್ತೆ ಅಂತಂದ್ರೆ, ನಿಮಗೆ ಆ ಒಂದು ಸಂದರ್ಭದಲ್ಲಿ ಫೋನ್ ನ ಎತ್ಕೊಳಕ್ ಆಗದೆ ಇದ್ದಂತ ಸಂದರ್ಭದಲ್ಲಿ ನೀವು ಕೂಡ ಸರಿಯಾದ ಸಮಯದಲ್ಲಿ ನಿಮ್ಮ ಅಸೈನ್ಮೆಂಟ್ ಗಳನ್ನ ನೀವು ಒದಗಿಸ್ಲಿಕ್ಕೆ ಆಗೋದಿಲ್ಲ. ಈ ಹಲವಾರು ತೊಂದರೆಗಳನ್ನು ಕೂಡ ನೀವು ಅನುಭವಿಸ್ತೀರಾ. ಹಾಗಾಗಿ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ನಿಮಗೆ ಏನೆಲ್ಲ ಡೌಟ್ಸ್ ಬರಬಹುದು, ಕಾಮನ್ ಆಗಿ ನಮ್ಗೆ ವಿದ್ಯಾರ್ಥಿಗಳು ಫೋನ್ ಮಾಡಿದಾಗ ಕಾಮನ್ ಡೌಟ್ಸ್ ಅಂತ ಹೇಳಿ ನಮ್ಗೆ ಗೊತ್ತಿರ್ತದೆ, ಆ ಎಲ್ಲವನ್ನ ನಾನು ಕವರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಕೂಡ ನಮ್ಮ ವಿದ್ಯಾರ್ಥಿಗಳು ಕೂಡ ಇವತ್ತು ಕನೆಕ್ಟ್ ಆಗಿದ್ದೀರಾ. ಒಟ್ಟು 17,000 ವಿದ್ಯಾರ್ಥಿಗಳು ಇವತ್ತು ಕನೆಕ್ಟ್ ಆಗಿದ್ದೀರಾ. ಅಂದ್ರೆ ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ, ಅವರೆಲ್ಲರೂ ಕೂಡ ಇಂಡಕ್ಷನ್ ಪ್ರೋಗ್ರಾಮ್ ನಲ್ಲಿ ಒಳಗೊಂಡಿದ್ರು. 2 ದಿನದಿಂದ ಕಾರ್ಯಕ್ರಮ ನಡೀತಾ ಇದೆ, ಪರಿಚಯ ಕಾರ್ಯಕ್ರಮ. ನಾನು ಹಾಗೆ ಇದು ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಉದ್ಯೋಗ ಇಲಾಖೆ ಇದೆ, ಸಂಶೋಧನೆ ಇದೆ. ಮಾಸ್ಟರ್ ಡಿಗ್ರಿ ಆದ್ಮೇಲೆ ನೀವು ಹೇಗೆ ಸಂಶೋಧನೆಯನ್ನು ಮಾಡ್ಬೋದು ಅಂತಂದ್ರೆ, ಒಂದು ವಿದ್ಯಾರ್ಥಿಗೆ ಒಂದೇ ಸೂರಿನಡಿಯಲ್ಲಿ ಅವನ UG ಅಂದ್ರೆ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ, ಸಂಶೋಧನೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಅದರ ಜೊತೆ ಉದ್ಯೋಗಾವಕಾಶಗಳನ್ನ ಪಡೀಲಿಕ್ಕೆ ಉದ್ಯೋಗ ವಿಭಾಗವನ್ನು ಕೂಡ ನಮ್ಮಲ್ಲಿ ತೆರೆದಿದ್ದಾರೆ, ನಮ್ಮ ವಿಶ್ವವಿದ್ಯಾನಿಲಯ ತೆರೆದಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆನೂ ಆಗ್ತದೆ. ಹಾಗೂ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಇದರ ಉಪಯುಕ್ತತೆಯನ್ನ ಪಡ್ಕೊಳ್ಳಿ ಅನ್ನೋ ಒಂದು ಕಿವಿ ಮಾತನ್ನು ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಇಲ್ಲಿ ಈ ಒಂದು ಸುಸಂದರ್ಭದಲ್ಲಿ ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಅಂತ ಹೇಳಿದ ತಕ್ಷಣ ಕೆಲವರು ಕೇಳ್ತಾರೆ, ಮ್ಯಾಥ್ಸ್ ಇದೆಯಲ್ಲ ಕಷ್ಟ ಆಗಲ್ವಾ ಅಂತ. ಆರ್ಟ್ಸ್ ತಗೊಳ್ಳೋದೇ ಮ್ಯಾಥ್ಸು ಸೈನ್ಸು ಕಷ್ಟ ಅಂತ ಹೇಳಿ PUC ನಲ್ಲಿ ಆರ್ಟ್ಸ್ ತಗೊಳ್ತಾರೆ. ಆದ್ರೆ ಇಲ್ಲಿ ನೀವು ಬಂದ ಮೇಲೂ ಕೂಡ ನಿಮಗೆ ಇಲ್ಲಿ ಮ್ಯಾಥ್ಸ್ ಇದೆಯಲ್ಲ ಅಂತ ಹೇಳಿ ನೀವು ಗೊಂದಲಕ್ಕೆ ಒಳಗಾಗೋದಾದ್ರೆ ಅದು ಏನಾಗ್ತದೆ, ಬಹಳ ನಿಮಗೆ ಒಂದು ಓದ್ಲಿಕ್ಕೆ ಇಚ್ಛೆ ಆಗದೆ ಇರೋ ರೀತಿಯಲ್ಲಿ ನೀವು ಯೋಚನೆ ಮಾಡಿದಾಗ ಆಗ್ತದೆ. ಆ ಕಾರಣದಿಂದ ಮ್ಯಾಥಮ್ಯಾಟಿಕಲ್ ಪೇಪರ್ ಅನ್ನುವಂಥದ್ದನ್ನ ಯಾಕೆ ಇಟ್ಟಿದೀವಿ ಅಂದ್ರೆ, ಬೇರೆ ಎಲ್ಲಾ ವಿಭಾಗದಲ್ಲೂ ಕೂಡ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ನೀವು ಯಾವುದೇ ಒಂದು ಸಿದ್ಧಾಂತವನ್ನ ಪ್ರೂವ್ ಮಾಡ್ಬೇಕು ಅಂತಾಗ್ಲೂ ಕೂಡ ಆ ಸಿದ್ಧಾಂತಕ್ಕೆ ನೀವು ಗಣಿತ ಶಾಸ್ತ್ರವನ್ನ ಅಳವಡಿಸಿ ನೋಡಿದಾಗ ಅದನ್ನ ನೀವು ಅಳತೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಬೇಸಿಕ್ ಮಿನಿಮಮ್ ಮ್ಯಾಥಮ್ಯಾಟಿಕ್ಸ್ ಅನ್ನ ನಾವಿಲ್ಲಿ ಹಾಕಿ ಒಂದು ಪೇಪರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಆ ಬೇಸಿಕ್ ಮ್ಯಾಥಮ್ಯಾಟಿಕ್ಸ್ ಪೇಪರ್ ನೋಡಿದ ತಕ್ಷಣ ನಿಮ್ಗೆ ಒಂದು ಲೆಕ್ಕ 2 ಪೇಜೋ 1 ಪೇಜೋ ಅರ್ಧ ಪೇಜೋ ಇರ್ತದೆ. ಪುಟ ನೋಡಿದ ಕೂಡಲೇ ಹೆದರಿಕೆ ಪಡ್ಕೊಳ್ಳುವಂಥದ್ದು ಏನು ಬೇಕಾಗಿಲ್ಲ.
ಅದು ಬಹಳ ಸರಳವಾಗಿರ್ತದೆ, 8ನೇ ಕ್ಲಾಸಿನ ಲೆಕ್ಕ ಆಗಿರ್ತದೆ. ಹಾಗಾಗಿ ಬಹಳ ಸರಳವಾಗಿರೋದ್ರಿಂದ ನೀವು ತುಂಬಾ ಚೆನ್ನಾಗಿ ಅರ್ಥ ಕೂಡ ಮಾಡ್ಕೊಳ್ಬಹುದು. ಅದನ್ನ ನಿಮಗೆ ನೋಡಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅಂತ ಇರ್ತೀರಿ. ಕನ್ನಡದಲ್ಲೂ ಕೂಡ ಪಾಠ ಮಾಡ್ತಾರೆ, ಇಂಗ್ಲಿಷ್ ನಲ್ಲೂ ಕೂಡ ಪಾಠ ಮಾಡ್ತಾರೆ. ಇಫ್ ಯು ವಾಂಟ್ ಟು ಗಿವ್ ಇನ್ಫಾರ್ಮೇಶನ್ ಇನ್ ಇಂಗ್ಲಿಷ್, ಕಂಪ್ಲೀಟ್ಲಿ ದೇ ವಿಲ್ ಗೋಯಿಂಗ್ ಟು ಟೀಚ್ ಇನ್ ಇಂಗ್ಲಿಷ್. ಇಫ್ ಯು ವಾಂಟ್ ಟು ಟೀಚ್ ಓನ್ಲಿ ಇನ್ ಕನ್ನಡ, ದೇ ವಿಲ್ ಆಲ್ಸೋ ಟೆಲ್ ಎವ್ರಿಥಿಂಗ್ ಇನ್ ಕನ್ನಡ. ಟೀಚರ್ಸ್ ಫ್ಯಾಕಲ್ಟಿ ಮಾತ್ರ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ನಿಮಗೆ ಪಾಠ ಪ್ರವಚನವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಇದೆ. ನಮ್ಮ ಎಕನಾಮಿಕ್ಸಿನ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯಾವುದೋ ತಾಂತ್ರಿಕ ಸಮಸ್ಯೆಯಿಂದ ಇನ್ನೂ ನೋಟ್ಸ್ ಸಿಗದೇ ಇರಬಹುದು, ಅಂದ್ರೆ ಸಿದ್ಧ ಪಾಠ ವಿಭಾಗದಲ್ಲಿ ಸಿದ್ಧವಾಗಿರ್ತದೆ. ಅಡ್ಮಿಷನ್ ಆದ ಕೂಡಲೇ ನಿಮಗೆ ರೆಡಿ ಮೆಟೀರಿಯಲ್ಸ್ ಅನ್ನ ಕೊಡ್ತಾರೆ. ರೆಡಿ ಮೆಟೀರಿಯಲ್ಸ್ ಅಂದ್ರೆ ಏನು? ಇಂಥ ಪಾಠಕ್ಕೆ ಇಂಥ ಒಂದು ನೋಟ್ಸ್ ಅನ್ನ ಓದ್ಬೇಕು ಅಂತ ಹೇಳಿ ಅವರೇ ಕೊಟ್ಟಿರ್ತಾರೆ. ಕೊನೆಯಲ್ಲಿ ಪಾಠದ ಹಿಂಬದಿಯಲ್ಲಿ ಹೆಚ್ಚು ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಕೂಡ ಹಾಕಿರ್ತಾರೆ. ಇದನ್ನೆಲ್ಲ ನೋಡಿದ ಮೇಲೆ ಏನು ಅಂತ ಹೇಳಿದ್ರೆ ನಿಮಗೆ ಬಹಳ ಸರಳವಾಗಿ ಗೊತ್ತಾಗ್ತದೆ ಯಾವ ರೀತಿ ಪ್ರಶ್ನೆಗಳು ಸಿಗ್ತದೆ ಅಂತ. ಇನ್ನು ನಿಮಗೆ ಈ ಒಂದು ಕ್ವಶನ್ಸ್ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಈ ಒಂದು SLM ಅನ್ನ ನೀವು ಅಧ್ಯಯನ ಮಾಡಿದ್ರೆ, ಸಿದ್ಧ ಪಾಠ ಅಥವಾ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್, ಸಿದ್ಧ ಪಾಠದ ನಿಮ್ಗೆ ಏನ್ ಕೊಟ್ಟಿರ್ತಾರೆ, ಸ್ವಯಂ ಕಲಿಕಾ ಸಾಮಗ್ರಿ ಅಂತ ಹೇಳಿ ಕರೀತಾರೆ, ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಂತ. ಆ ಸಿದ್ಧ ಪಾಠಗಳನ್ನ ನೀವು ಪಡ್ಕೊಂಡು ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಯಾವ ರೀತಿ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡಬಹುದು ಅನ್ನೋದಕ್ಕೆ ಉತ್ತರ ಕೂಡ ಪಾಠದಲ್ಲಿ SLM ಅಲ್ಲಿ ಇರ್ತದೆ. ಇಂಥದ್ದನ್ನ ನೀವು ನೋಡಿಕೊಂಡು ನೀವು ನಿಮ್ಮ ಒಂದು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ಇದರ ಜೊತೆಯಲ್ಲಿ ನಮ್ಮ ಎಕನಾಮಿಕ್ಸ್ ಅಲ್ಲಿ ಯಾವ್ಯಾವ ಪೇಪರ್ ಇರ್ತದೆ ಅಂತ, ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಅಳವಡಿಸೋದ್ರಿಂದ, ನಾವು CBCS ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಸೆಕೆಂಡ್ ಇಯರ್ಗೆ ನೀವು ಹೋದಾಗ ಅಥವಾ ಏನು ಈಗಿರುವಂತ ಪ್ರವೃತ್ತಿಯನ್ನ ನಾವು ನೋಡಿದಾಗ ನಿಮ್ಗೆ ಇರುವಂತದ್ದು ಪೇಪರ್ಸ್ 5 ಪೇಪರ್ ಇರ್ತದೆ ಫಸ್ಟ್ ಇಯರ್ ಅಲ್ಲಿ. ಇದು ಆನ್ಯುಯಲ್ ಇಯರ್ ಆಗಿರೋದ್ರಿಂದ, ಆನ್ಯುಯಲ್ ಎಕ್ಸಾಮ್ಸ್ ಇರೋದ್ರಿಂದ ನಿಮಗೆ 5 ಪೇಪರ್ ಇರ್ತದೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಎರಡನೇದು ಅಭಿವೃದ್ಧಿ ಅರ್ಥಶಾಸ್ತ್ರ, ಮೂರನೇದು ಗಣಿತ ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರ ಅಥವಾ ಪರಿಮಾಣಾತ್ಮಕ ವಿಧಾನ ಅಂತ ಹೇಳಿ ಕರೀತಾರೆ, ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ, ಪರಿಮಾಣಾತ್ಮಕ ಅರ್ಥಶಾಸ್ತ್ರ. ನಾಲ್ಕನೇದು ಬಂದು ಸಾರ್ವಜನಿಕ ಅರ್ಥಶಾಸ್ತ್ರ, ಐದನೇದು ಬಂದು ಹಣ ಮತ್ತು ಬ್ಯಾಂಕಿಂಗ್. ಸೊ ಈ 5 ಪೇಪರ್ಗಳು ನಿಮಗೆ ಮೊದಲನೇ ವರ್ಷ ಇರುತ್ತೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಬೇಸಿಕ್ ಆಗಿ ತಿಳ್ಕೊಳ್ಳೇಬೇಕಾದಂಥದ್ದು. ಆಮೇಲೆ ಹಲವಾರು ಸಿದ್ಧಾಂತಗಳು ಬರುತ್ತೆ, ಆರ್ಥಿಕ ಸಿದ್ಧಾಂತಗಳು. ಆ ಎಲ್ಲ ಸಿದ್ಧಾಂತವನ್ನ ಅಳವಡಿಸಿರುವಂತದ್ದು ಯಾವ ಪೇಪರ್ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಅರ್ಥಶಾಸ್ತ್ರ, ಡೆವಲಪ್ಮೆಂಟ್ ಎಕನಾಮಿಕ್ಸ್. ನಾವು ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿದ್ನಲ್ಲ, ಮೊದಲನೇ ವರ್ಷನೇ ನಿಮಗೆ ಪರಿಮಾಣಾತ್ಮಕ ವಿಧಾನ ಅಂತ ಹೇಳಿ ಆ ಪೇಪರ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಾಲ್ಕನೇದು ಸಾರ್ವಜನಿಕ ಅರ್ಥಶಾಸ್ತ್ರ, ಐದನೇದು ಹಣ ಮತ್ತು ಬ್ಯಾಂಕಿಂಗ್. ಸೊ ಈ 5 ಪೇಪರ್ ಇರ್ತದೆ. CBCS ಅಲ್ಲಿ ಬಂದ್ರೆ 6 ಪೇಪರ್ಗಳು ಬರ್ತದೆ. ಇನ್ನು ನಾವು CBCS ಅನ್ನ ಹೊರ ತರದೇ ಇರೋದ್ರಿಂದ, ನಿಮಗೆ ಇದೇ ಹಳೆ SLM ನೀಡಿರೋದ್ರಿಂದ ನಿಮಗೆ ಇದೇ ಪೇಪರ್ಸ್ಗಳು ಕಂಟಿನ್ಯೂ ಆಗುತ್ತೆ ಇಲ್ಲಿ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳಿಗೆ. ಅದರ ಜೊತೆಯಲ್ಲಿ ಸೆಕೆಂಡ್ ಇಯರ್ MAಗೆ ಬಂದಾಗ ನಿಮಗೆ ಅಲ್ಲಿ ಸಮಗ್ರ ಅರ್ಥಶಾಸ್ತ್ರ ಒಂದು ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್, ಎರಡನೇದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಮೂರನೇದು ಆರ್ಥಿಕ ವ್ಯವಸ್ಥೆ ಅಥವಾ ಇಂಡಿಯನ್ ಎಕಾನಮಿ ಅಂತ ಹೇಳಿ ಕರೀತಾರೆ, ಭಾರತದ ಆರ್ಥಿಕ ವ್ಯವಸ್ಥೆ. 7ನೇದೇ ಭಾರತದ ಆರ್ಥಿಕ ವ್ಯವಸ್ಥೆ, 8ನೇದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, 9ನೇದು ಏನು ನಮ್ಮಲ್ಲಿ ಡೆಮೋಗ್ರಫಿ ಅಂತ ಇತ್ತು, ಜನಸಂಖ್ಯಾಶಾಸ್ತ್ರ, 5ನೇದು ಬಂದೆ ನಮ್ಮ ಒಂದು ವೆಲ್ಫೇರ್ ಎಕನಾಮಿಕ್ಸ್ ಅಥವಾ ಕಲ್ಯಾಣಾತ್ಮಕ ಅರ್ಥಶಾಸ್ತ್ರ ಅಥವಾ ಕ್ಷೇಮಾಭಿವೃದ್ಧಿ ಅರ್ಥಶಾಸ್ತ್ರ, ಎರಡನ್ನೂ ಕೂಡ ಕನ್ನಡದಲ್ಲಿ ಕರೀತಾರೆ ಕಲ್ಯಾಣಾಭಿವೃದ್ಧಿ ಅರ್ಥಶಾಸ್ತ್ರ ಅಥವಾ ಕ್ಷೇಮಾಭಿವೃದ್ಧಿ ಅರ್ಥಶಾಸ್ತ್ರ ಅಂತ. ಸೊ ಇಲ್ಲಿ ಸೆಕೆಂಡ್ ಇಯರ್ಗೆ ಹೋಗೋಕ್ ಮುಂಚೆ ನೀವೆಲ್ಲರೂ ಕೂಡ ಈಗ ಅಡ್ಮಿಷನ್ ಆಗಿರೋದ್ರಿಂದ ಫಸ್ಟ್ ಇಯರ್ ಪೇಪರ್ಸ್ ಅನ್ನ ಸ್ವಲ್ಪ ಫೋಕಸ್ ಮಾಡೋಣ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಅಭಿವೃದ್ಧಿ ಅರ್ಥಶಾಸ್ತ್ರ, ಪರಿಮಾಣಾತ್ಮಕ ವಿಧಾನ, ಸಾರ್ವಜನಿಕ ಅರ್ಥಶಾಸ್ತ್ರ, ಮತ್ತೆ ಇಲ್ಲಿರುವಂತದ್ದು ನಾನು ಹೇಳಿದೆ ಹಣ ಮತ್ತು ಬ್ಯಾಂಕಿಂಗ್. ಸೊ ಇದನ್ನೆಲ್ಲ ನಾವು ನೋಡಿದಾಗ ಈ ಪೇಪರ್ಸ್ಗಳಿಗೆ ಹೇಗಿರುತ್ತೆ, ನೀವು ಬರೆಯುವಂತ ಪರೀಕ್ಷೆ 80 ಮಾರ್ಕ್ಸ್ಗಳಿಗೆ ಇರ್ತದೆ.
ಅಂದ್ರೆ 100 ಮಾರ್ಕ್ಸ್ ಅಲ್ಲಿ ನೀವು 80 ಮಾರ್ಕ್ಸ್ಗೆ ಮಾತ್ರ ನೀವು ಪರೀಕ್ಷೆಯನ್ನ ಬರೀತಾ ಇದ್ದೀರಾ. ಉಳಿದ 20 ಮಾರ್ಕ್ಸ್ ಏನಾಗಿರುತ್ತೆ, ನಿಮ್ಮ ಅಸೈನ್ಮೆಂಟ್ಗಳಿಗೆ ಮೀಸಲಾಗಿ ಇಟ್ಟಿರ್ತಾರೆ. ಹಾಗಾದ್ರೆ ವಾಟ್ ಈಸ್ ಅಸೈನ್ಮೆಂಟ್ ಅಂತಂದ್ರೆ, ಅಲ್ಲಿ ನೀವು ನಾವು ವರ್ಷಕ್ಕೆ 2 ಬಾರಿ ಕಂಟಿನ್ಯೂಸ್ ಅಸೆಸ್ಮೆಂಟ್ ಅಂತ ಹೇಳಿ ಒಂದೊಂದು ಸಬ್ಜೆಕ್ಟ್ಗೆ 2 ಬಾರಿ ನೀವು ಅಸೈನ್ಮೆಂಟ್ ಅನ್ನ ಕೊಡಬೇಕು. ನಾವು ವೆಬ್ಸೈಟ್ ನಲ್ಲಿ ಎಕ್ಸಾಮ್ ಅಂದ್ರೆ ಮೂಲ ಎಕ್ಸಾಮಿನ 3 ತಿಂಗಳ ಹಿಂದೆಯೇ ವೆಬ್ಸೈಟ್ ಅಲ್ಲಿ ಪ್ರತಿ ವಿಭಾಗದವರು ಅಂದ್ರೆ ಅರ್ಥಶಾಸ್ತ್ರ ಆಗ್ಬೋದು, ಇತಿಹಾಸ ಆಗ್ಬೋದು, ರಾಜ್ಯಶಾಸ್ತ್ರ ಆಗ್ಬೋದು, ಅವ್ರು ಏನ್ ಮಾಡ್ತಾರೆ, ಅದನ್ನ ವೆಬ್ಸೈಟ್ ನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂದು ಪ್ರಶ್ನೆಗೆ 2 ಅವಕಾಶಗಳನ್ನ ಕೊಡ್ತಾರೆ. ಆ 2 ಪ್ರಶ್ನೆಯಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗೆ ನೀವು ಅಸೈನ್ಮೆಂಟ್ ಅನ್ನ ಬುಕ್ಸ್ ಅನ್ನ ರೆಫರ್ ಮಾಡಿ, ಅಂದ್ರೆ ನಾವು ಏನ್ ಸ್ವಯಂ ಕಲಿಕಾ ಸಾಮಗ್ರಿ ನಿಮ್ಗೆ ಕೊಟ್ಟಿರ್ತೀವೋ ಅದನ್ನಾದ್ರೂ ತಗೊಳ್ಬಹುದು. ಅದರ ಜೊತೆಗೆ ಪೂರಕವಾಗಿ ಅದಕ್ಕೆ ಅಡಿಷನ್ ಆಗಿ ಮತ್ತಷ್ಟು ಹೆಚ್ಚುವರಿಯಾಗಿ ಟೆಕ್ಸ್ಟ್ ಬುಕ್ ಗಳನ್ನು ಕೊಂಡ್ಕೋಬಹುದು. ಕನ್ನಡ ಮೀಡಿಯಂ ಅಲ್ಲಿ ಮುಖ್ಯವಾಗಿ ನಾವು ಹೇಳೋದು HR ಕೃಷ್ಣಯ್ಯ ಗೌಡ್ರ ಪುಸ್ತಕ ಓದಿ ಅಂತೀವಿ, HRK ಅವರ ಪುಸ್ತಕವನ್ನ ಓದಿ ಅಂತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಆಗ್ಲಿ, ಅಭಿವೃದ್ಧಿ ಅರ್ಥಶಾಸ್ತ್ರ ಆಗ್ಲಿ, ಪರಿಮಾಣಾತ್ಮಕ ಅರ್ಥಶಾಸ್ತ್ರಕ್ಕೂ ಕೂಡ ಒಳ್ಳೊಳ್ಳೆ ಪುಸ್ತಕಗಳು ಕನ್ನಡ ಮೀಡಿಯಂ ಅಲ್ಲೂ ಇದೆ. ಇಂಗ್ಲಿಷ್ ಮೀಡಿಯಂದಾದ್ರೆ ML ಜಿಂಗನ್ ಓದಿ ಅಂತೀವಿ, ಅಹುಜಾ ಅವರ ಏನು ಮೈಕ್ರೋ ಎಕನಾಮಿಕ್ಸ್ ಪುಸ್ತಕ ಓದಿ ಅಂತ ಹೇಳ್ತೀವಿ. ಈ ರೀತಿ ಪುಸ್ತಕಗಳನ್ನ ರೆಫರೆನ್ಸ್ ಅಥವಾ ಪರಾಮರ್ಶನವನ್ನ ಮಾಡಿ ಅಂತ ಹೇಳ್ತೀವಿ. ವಿತ್ ದಿ ಹೆಲ್ಪ್ ಆಫ್ ದೀಸ್ ರೆಫರೆನ್ಸ್ ಬುಕ್ ಯು ಕ್ಯಾನ್ ಗೋ ಫಾರ್ ಯುವರ್ ಅಸೈನ್ಮೆಂಟ್ಸ್. ಅಂದ್ರೆ ಅಸೈನ್ಮೆಂಟ್ ಬರೀಲಿಕ್ಕೆ ಈ ಪರಾಮರ್ಶನ ಗ್ರಂಥವನ್ನ ಕೂಡ ಆಧಾರವಾಗಿ ಇಟ್ಕೊಂಡು ನೀವು ಅಲ್ಲಿಂದ ತಗೊಂಡು ಬರಿಬಹುದು. ಯೂಶಲಿ ಪ್ರಶ್ನೆಗಳು ಏನ್ ಕೇಳ್ತಾರೆ, ನಮ್ಮ ಮಕ್ಳು ಫೋನ್ ಮಾಡ್ಬಿಟ್ಟು ಅಸೈನ್ಮೆಂಟ್ ಮೇಡಮ್ ಅಸೈನ್ಮೆಂಟ್ ಹಾಕಿದೀರಾ, 2 ಸೈಕಲ್ ಅಡ್ಮಿಷನ್ಸ್ ಆಗುತ್ತೆ, ಒಂದು ಜೂನ್ ಮತ್ತೊಂದು ಜಾನ್ವರಿ. ಈಗ ಜೂನ್ ಸೈಕಲ್ನೇ ನಾವು ಅಪ್ ಟು ಡಿಸೆಂಬರ್ ಎಕ್ಸ್ಟೆಂಡ್ ಮಾಡಿದ್ವಿ, ಅಂದ್ರೆ ಈಗ ಮತ್ತೆ ಜನವರಿಯಿಂದ ಅಡ್ಮಿಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅದು ಕೂಡ ಎಕ್ಸ್ಟೆಂಡ್ ಆದ್ರೆ 4 ತಿಂಗಳ ಪ್ರಕ್ರಿಯೆಯಲ್ಲಿ ನಡೀತಾ ಹೋಗ್ತದೆ, ಹೌದಲ್ಲ? ಸೊ ಹಾಗಾಗಿ ಅಸೈನ್ಮೆಂಟ್ ಅನ್ನ ನೀವು ಯಾವ ಸೈಕಲ್ ಅಂತ ನೋಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಅರ್ಥ ಆಗ್ತದೆ. ಜೂನ್ ಸೈಕಲ್ನ ಅಡ್ಮಿಷನ್ ಏನು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ನಿಮ್ಗೆ ಪ್ರತಿ ಪೇಪರ್ ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ವರ್ಷಕ್ಕೆ 5 ಪೇಪರ್ ಇರ್ತದೆ. ಆ 5 ಪೇಪರ್ ಅಲ್ಲಿ ಒಂದು ಪೇಪರ್ ಸೂಕ್ಷ್ಮ, ಒಂದು ಅಭಿವೃದ್ಧಿ ಅರ್ಥಶಾಸ್ತ್ರ, ಪರಿಮಾಣಾತ್ಮಕ ವಿಧಾನ, ಸಾರ್ವಜನಿಕ ಅರ್ಥಶಾಸ್ತ್ರ, ಬ್ಯಾಂಕು ಮತ್ತು ಮನಿ ಅಥವಾ ಹಣ ಮತ್ತು ಬ್ಯಾಂಕಿಂಗ್. ಸೊ ಪ್ರತಿ ಪೇಪರ್ ಈ 5ರಲ್ಲಿ 2 ಚಾಯ್ಸ್ ಅನ್ನ ಕೊಡ್ತಾರೆ. 2ರಲ್ಲಿ ಯಾವ್ದಾದ್ರು ಒಂದಕ್ಕೆ ನೀವು ಅಸೈನ್ಮೆಂಟ್ ಬರೆದು ಕಳಿಸ್ಬೇಕು. ಅಂದ್ರೆ ನೀವು ಎಷ್ಟು 5ನ್ನ ನೀವು ಬೇರೆ ಬೇರೆ ಒಂದು ನಿಮ್ಮ ಏನು ಅಸೈನ್ಮೆಂಟ್ ಬುಕ್ಸ್ ಅಂತ ಹೊರಗಡೆ ಸಿಗ್ತದೆ. ಬಟ್ ಈ ಸಲಿಂದ ನಾವು ನಮ್ಮ ವಿಶ್ವವಿದ್ಯಾನಿಲಯದಿಂದನೇ ಅಸೈನ್ಮೆಂಟ್ ಬುಕ್ಸ್ ಅನ್ನು ಕೊಡ್ಬೇಕು ಅಂತ ಮಾಡಿದ್ರು. ಈಗ ನಿಮ್ಗೆಲ್ಲ ತಲುಪಿದ್ಯಾ, ಅದು ಕೂಡ ಕೊಡ್ತಿದಾರ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಇಲ್ಲ. SLM ಲೆಸನ್ ಸೆಕ್ಷನ್ ಅಲ್ಲಿ ನಾವು ಕೇಳ್ಕೊಳ್ಬೇಕಾಗಿದೆ. ಇಲ್ಲ ಅಂದ್ರೂ ಕೂಡ ವೈಟ್ ಶೀಟ್ ನಲ್ಲಿ ಬರೆದು ನಿಮ್ಮ ಹೆಸರನ್ನ ಬರೆದು ನಿಮ್ಮ ರಿಜಿಸ್ಟರ್ ನಂಬರ್, ಯಾವಾಗ್ಲೂ ನೀವು ತಪ್ಪು ಮಾಡೋದೇ ಇದು, ರಿಜಿಸ್ಟರ್ ನಂಬರ್ ಅನ್ನ ಬಿಟ್ರೆ ನಿಮಗೆ ಅಲ್ಲಿ ಎಂಟ್ರಿ ಆಗುವಾಗ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಗೆ ಅಸೈನ್ಮೆಂಟ್ ಮಾರ್ಕ್ಸ್ ಎಂಟ್ರಿ ಆಗುವಾಗ ಹಲವಾರು ಸಮಸ್ಯೆಗಳಾಗುತ್ತೆ. ನಿಮ್ಮ ಹೆಸರು, ರಿಜಿಸ್ಟರ್ ನಂಬರು, ನಿಮ್ಮ ಅಡ್ರೆಸ್ ಜೊತೆಗೆ ವಿಭಾಗದ ಅಧ್ಯಕ್ಷರಿಗೆ ಅಂತ ಹೇಳಿ ಹೆಸರು ಮಾಡಿ ನೀವು ಕಳಿಸ್ಬೇಕಾಗ್ತದೆ. ಇದರ ಒಂದು ಜೊತೆಯಲ್ಲಿ ಇದರ ಈ ಒಂದು ವ್ಯವಸ್ಥೆನ ನೀವು ನೋಡಿದಾಗ ಇದು ಅಸೈನ್ಮೆಂಟಿನ ಬಗ್ಗೆ ಆಯ್ತು. ಇನ್ನು ಕ್ವಶನ್ ಪೇಪರ್ಸ್ ಅಂದಾಗ ಲೈಬ್ರರಿ ವಿಭಾಗಕ್ಕೆ ಹೋದ್ರೆ ನೀವು ವೆಬ್ಸೈಟ್ ಅನ್ನ ಪ್ರತಿದಿನ ಚೆಕ್ ಮಾಡ್ತಾ ಇರಬೇಕು. ಯಾವುದು ಅಲ್ಲಿ ಹೊಸದಾಗಿರುತ್ತೆ ಅದನ್ನ ನೋಡಬಹುದು. ಹಾಗೆ ನಮ್ಮಲ್ಲಿ ಆ ಒಂದು ಹಳೆಯ ಕ್ವಶನ್ ಪೇಪರ್ ಅನ್ನ ಈಗಾಗ್ಲೇ ಇದನ್ನ ಮಾಡಿದ್ದಾರೆ, ವೆಬ್ಸೈಟ್ಗೆ ಬಿಟ್ಟಿದ್ದಾರೆ. ಹಳೆ ಕ್ವಶನ್ ಪೇಪರ್ಸ್ ವಿಷಯವಾರು ಅಂದ್ರೆ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಹಾಗೆ ಅರ್ಥಶಾಸ್ತ್ರವೂ ಕೂಡ ನಿಮಗೆ ಕ್ವಶನ್ ಪೇಪರ್ಸ್ ಅಲ್ಲಿ ಸಿಗ್ತದೆ. ಹಳೆ ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡಬೇಕು. ಯಾಕೆಂದ್ರೆ 90 ಮಾರ್ಕ್ಸ್ಗೂ ಮೊದಲಿತ್ತು 90 ಮಾರ್ಕ್ಸ್ ಎಕ್ಸಾಮ್, 10 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಅಥವಾ ಅಸೈನ್ಮೆಂಟ್ಗೆ ಅಂತ. ಈಗ ಅದೇ 80 ಮಾರ್ಕ್ಸ್ಗೆ ಎಕ್ಸಾಮ್, 20 ಮಾರ್ಕ್ಸ್ಗೆ ಅಸೈನ್ಮೆಂಟ್ ಅಂತ ಕೊಡ್ತೀವಿ. ಇಂಥ ಸಂದರ್ಭದಲ್ಲಿ ನೀವು ಹಳೆ ಕ್ವಶನ್ ಪೇಪರ್ಸ್ ಅನ್ನ ನೋಡಿದಾಗ ಅದ್ರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ರು, ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ 80 ಮಾರ್ಕ್ಸ್ಗೆ, ಇದೆಲ್ಲ ನಿಮಗೆ ಒಂದು ಗೊತ್ತಾಗುತ್ತೆ. ಮತ್ತೆ ನೀವು ಮನೇಲಿ ನೀವೇ ಪ್ರಾಕ್ಟೀಸ್ ಮಾಡ್ಕೋಬಹುದು. ಇಂಥ ಪ್ರಶ್ನೆಗೆ ನಾನು ಇಷ್ಟೇ ಉತ್ತರ ಬರೀಬಹುದು, ಯಾಕೆ ಅದು ನಿಮ್ಗೆ ಒಂದು ಐಡಿಯಾ ಕೊಡ್ತದೆ. ಇದನ್ನ ನೀವು ಮೊದಲು ಮಾಡಬೇಕಾಗಿರೋದು ಕ್ವಶನ್ ಪೇಪರ್ಸ್ ಅನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ಅದರಲ್ಲಿ ಬರುವಂತ ಪ್ರಶ್ನೆಗಳಿಗೆ ಆ ಪಾಠ ಓದುವಾಗ ಪಾಠ ಓದಿದ ನಂತರ SLM ಅನ್ನ ಓದಿ, ಹೆಚ್ಚುವರಿಯಾಗಿ ನೀವು ಏನು ಪುಸ್ತಕಗಳನ್ನ ಕೊಂಡ್ಕೊಂಡಿರ್ತೀರಾ ಅದನ್ನ ಓದಿ,
ಈ ಒಂದು ವೆಬ್ಸೈಟ್ ಅಲ್ಲಿ ಇರುವಂತ ಕ್ವಶನ್ಸ್ಗೆ ಕ್ವಶನ್ ಪೇಪರ್ ಅನ್ನ ನೀವು ಸಾಲ್ವ್ ಮಾಡಿದಾದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಕೂಡ ಅನುಕೂಲಗಳು ಹೆಚ್ಚಾಗ್ತದೆ. ಹೆಚ್ಚು ಹೆಚ್ಚು ಮಾರ್ಕ್ಸ್ ಕೂಡ ಸ್ಕೋರ್ ಮಾಡಬಹುದು. ಮಾರ್ಕ್ಸ್ ಸ್ಕೋರ್ ಮಾಡೋದಷ್ಟೇ ಅಲ್ಲ, ಚಿನ್ನದ ಪದಕಗಳನ್ನ ಇಟ್ಟಿರ್ತೇವೆ, ಗೋಲ್ಡ್ ಮೆಡಲ್ಸ್ ಗಳನ್ನ ಕೊಡ್ತೀವಿ, ರ್ಯಾಂಕ್ಸ್ ಗಳನ್ನ ಕೊಡ್ತೀವಿ. ಮೊದಲನೇ ರ್ಯಾಂಕ್ ಗಳನ್ನ ನೀವು ತೆಗೆದುಕೊಳ್ಬಹುದು. ನೀವು ಈ ನಿಟ್ಟಿನಲ್ಲಿ ಕಷ್ಟಪಟ್ಟು ಓದಿದಲ್ಲಿ ನಿಮ್ಗೆ ಉತ್ತಮ ಭವಿಷ್ಯ. ಅಂದ್ರೆ ನೋಡಿ, ಎಕನಾಮಿಕ್ಸ್ ಅನ್ನ ಓದ್ದೆ, ನನ್ಗೆ ಕಷ್ಟ ಆಯ್ತು, ನನ್ ಮ್ಯಾಥ್ಸ್ ಯಾಕೆ ತಗೋಬಹುದು, ಮ್ಯಾಥ್ಸ್ ಇದೆ ನನ್ ಬೇಡ ಅನ್ಬೋದು. ಆದ್ರೆ ಇವತ್ತು ನೀವು ಎಕನಾಮಿಕ್ಸ್ ಅನ್ನ ತೆಗೆದುಕೊಂಡು ಹೆಚ್ಚು ಅಧ್ಯಯನ ಮಾಡಿದ್ರೆ, ಮತ್ತೆ ಇನ್ನೊಂದು ತಿಳ್ಕೊಳ್ಳಿ ಮಕ್ಕಳ, ನಮ್ಮ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವಂತ ಎಲ್ಲಾ ಟೀಚರ್ಸ್ಗಳು ಕೂಡ ಕನ್ವೆನ್ಷನಲ್ ಯೂನಿವರ್ಸಿಟಿ ತರಾನೇ ನಿಮಗೆ ಎಲ್ಲ ರೀತಿಯಲ್ಲೂ ಸೌಲಭ್ಯವನ್ನ ನಾವು ಕೊಡ್ತಾ ಇದ್ದೇವೆ. ನಿಮಗೆ ಯಾವುದೇ ಸಂದರ್ಭದಲ್ಲಿ ಪಾಠ ಪ್ರವಚನಕ್ಕೆ ಡೌಟ್ ಬಂದಿದ್ದಲ್ಲಿ ಫೋನ್ ಮಾಡಿ. ಆ ಕಡೆಯಿಂದ ಫೋನ್ ಎತ್ತಿಲ್ಲ ಅಂತಂದ್ರೆ ಒಂದು ಮೆಸೇಜ್ ಹಾಕಿ. ಯೂಶಲಿ ಟೀಚರ್ಸ್ ಫೋನ್ ರಿಸೀವ್ ಮಾಡ್ತೀವಿ. ಯಾವುದೋ ಒಂದು ಏನೋ ನಮಗೂ ತುರ್ತು ಸಂದರ್ಭದಲ್ಲಿ ಫೋನ್ ಎತ್ತಕ್ ಆಗಿರಲ್ಲ, ಅಂತ ಸಂದರ್ಭದಲ್ಲಿ ನೀವು ಮೆಸೇಜ್ ಹಾಕಿ ನಿಮ್ಮ ಡೌಟ್ಸ್ ಗಳೇನಿದೆ ಅದನ್ನ ಮೆಸೇಜ್ ಗಳ ಮೂಲಕವೋ ವಾಟ್ಸ್ಆಪ್ ಮೂಲಕವೋ ನಾವು ನಿಮಗೆ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತೇವೆ. ಅದರಲ್ಲೂ ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಈಗ ಹೊಸ ವಿಷಯ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು, ನಿನ್ನೆ ಪರಿಚಯದ ಕಾರ್ಯಕ್ರಮದಿಂದಲೂ ಕೂಡ ನೀವೆಲ್ಲರೂ ಭಾಗವಹಿಸಿರೋದಾದ್ರೆ, ಹೆಚ್ಚಿನ ಮಾಹಿತಿ ಇರೋದಾದ್ರೆ ನಿಮಗೆ ಇರುತ್ತೆ ಏನು ಅಂದ್ರೆ ಟೆಲಿಗ್ರಾಮ್ ಆಪ್. ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು 1,000 2,000 ಜನಕ್ಕೆ ನಾವು ಎನ್ರೋಲ್ ಮಾಡ್ಕೊಳಕ್ ಆಗಲ್ಲ. ಈಗ ಒಂದು ವಿಭಾಗದಲ್ಲಿ 1,000 2,000 ಅಡ್ಮಿಷನ್ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಜನನ ನಾವು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ. ಅದರಿಂದ ನಮ್ಮ ವಿಶ್ವವಿದ್ಯಾನಿಲಯ ನಿಮಗೆ ಟೆಲಿಗ್ರಾಮ್ ಆಪ್ ನ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಆಮೇಲೆ ನೀವು ಯಾವುದು ತೊಂದರೆನೂ ಏನು ಯೋಚನೆ ಪಡೋ ಹಾಗಿಲ್ಲ. ಟೆಲಿಗ್ರಾಮ್ ಆಪ್ ಅಲ್ಲಿ ನಿಮ್ಮ ನಂಬರ್ ಕೂಡ ಯಾರಿಗೂ ಶೇರ್ ಆಗೋದಿಲ್ಲ. ಗ್ರೂಪ್ ಅಡ್ಮಿನ್ಸ್ ಗಳು ಕೂಡ ಅಥವಾ ವಿಶ್ವವಿದ್ಯಾನಿಲಯದ ಕಡೆ ಇದ್ದಲ್ಲೂ ಕೂಡ ನಿಮ್ಮ ನಂಬರ್ ಎಲ್ಲಿಗೂ ಕೂಡ ಲೀಕ್ ಆಗಲ್ಲ. ನೀವು ಟೆಲಿಗ್ರಾಮ್ ಆಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಟೆಲಿಗ್ರಾಮ್ ಆಪ್ ಜೊತೆಯಲ್ಲಿ ನೀವು ಒಂದು ಎಲ್ಲ ರೀತಿಯಲ್ಲೂ ನೀವು ಕೂಡ ನಿಮ್ಮ ಟೀಚರ್ಸ್ ಜೊತೆ ಒಡನಾಟವನ್ನ ಇಟ್ಕೊಳ್ಬಹುದು. ಅಕಾಡೆಮಿಕ್ ವಿಚಾರವಾಗಿ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಡೌಟ್ಸ್ ಬಂದಲ್ಲಿ ಒಂದು ಮೆಸೇಜ್ ಅನ್ನ ಹಾಕಿ ಅಥವಾ ಫೋನ್ ಕರೆಯನ್ನ ಮಾಡಿ. ಎಲ್ಲರೂ ಕೂಡ ವಿ ಆರ್ ಮೋಸ್ಟ್ ವೆಲ್ಕಮ್ ಟು ರಿಸೀವ್ ಯುವರ್ ಫೋನ್ ಕಾಲ್ಸ್ ಇನ್ ಆರ್ಡರ್ ಟು ಕ್ಲಿಯರ್ ಯುವರ್ ಡೌಟ್ಸ್ ರಿಲೇಟಿಂಗ್ ಟು ಅಕಾಡೆಮಿಕ್ ಇಶ್ಯೂಸ್ ಪರ್ಟೈನಿಂಗ್ ಟು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಅಂದ್ರೆ ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಯಾವುದೇ ಡೌಟ್ಗಳಿದ್ರೆ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಈಡೇರಿಸೋದಕ್ಕೆ ಟೀಚರ್ಸ್ಗಳು ನಾವು ನಿಮ್ಮ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತೀನಿ. ನಮ್ಮ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲಿಗೆ ಚೇರ್ಮನ್ ಡಾಕ್ಟರ್ ಎಂ ಎಸ್ ರಮಾನಂದ ಅವರಿದ್ದಾರೆ. ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸಹಾಯಕ ಪ್ರಾಧ್ಯಾಪಕರಾಗಿ ನಾನು ಡಾಕ್ಟರ್ ಆರ್ ಎಚ್ ಪವಿತ್ರ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಜೊತೆಯಲ್ಲಿ ಡಾಕ್ಟರ್ ಶಶಿಕುಮಾರ್ ಅವರು, ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಅವರು, ಡಾಕ್ಟರ್ ಹರೀಶಾ ಎನ್, ಡಾಕ್ಟರ್ ವೀರೇಂದ್ರ ಕುಮಾರ್, ಡಾಕ್ಟರ್ ಬನಶಂಕರಿ, ಇಷ್ಟೋ ಜನ ಎಲ್ಲರೂ ಕೂಡ ನಿಮಗೆ ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ತರಗತಿಯನ್ನ ತೆಗೆದುಕೊಂಡು ನಿಮ್ಮ ಎಲ್ಲರ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಲಿಕ್ಕೆ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳ್ಬೋದು. ಇನ್ನು ನಾನು ಹೇಳಿದ ಹಾಗೆ ಒಂದು ಅಸೈನ್ಮೆಂಟ್ಸ್ ಇನ್ನು ನಿಮ್ಗೆ ಡೌಟ್ಸ್ ಇತ್ತು, ಯಾವ್ಯಾವ ಪೇಪರ್ಸ್ ಇದೆ ಅನ್ನೋದನ್ನ ಹೇಳಿದೆ. ಇನ್ನು ಕ್ವಶನ್ ಪೇಪರ್ಸ್ ಅನ್ನ ಡೌನ್ಲೋಡ್ ಮಾಡಿ ಅಂತ ಹೇಳಿದೆ. ಇನ್ನು ಒಂದು SLM ಅನ್ನ ನೀವು ನೋಡಿದಾಗ ನೀವು ಕೇವಲ SLM ಅನ್ನ ಓದ್ಬಿಟ್ರೆ ನನಗೆ ರ್ಯಾಂಕ್ ಯಾಕೆ ಕೊಡ್ಲಿಲ್ಲ, ಅವರಿಗೆ ಹೆಚ್ಚು ಮಾರ್ಕ್ಸ್ ಬಂತು, ನನಗೆ ಯಾಕೆ ಬರ್ಲಿಲ್ಲ ಅಂತ ಅನ್ನಿಸ್ಬಹುದು. ಆದ್ರೆ ನಾನೇನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ಅದಕ್ಕೆ ಪೂರಕವಾಗಿ ಹೆಚ್ಚುವರಿಯಾಗಿ ನೀವು ಟೆಕ್ಸ್ಟ್ ಬುಕ್ ಗಳನ್ನ ಅಧ್ಯಯನ ಮಾಡಬೇಕು. ಅಂದ್ರೆ ಏನು ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ರೆ ಏನಾಗ್ತದೆ ಅಂತಂದ್ರೆ, ನಿಮಿಷ, ಟೆಕ್ಸ್ಟ್ ಬುಕ್ ಗಳಲ್ಲಿ ಹೆಚ್ಚಿನ ಮಾಹಿತಿ ಹೆಚ್ಚಿನ ವಿವರಗಳು ನಿಮಗೆ ಸಿಗ್ತದೆ. ಬೇರೆ ಬೇರೆ ಪುಸ್ತಕಗಳನ್ನ ರೆಫರ್ ಮಾಡಿದಾಗ ನನ್ನ ಒಂದು ದೃಷ್ಟಿಕೋನದಲ್ಲಿ ನಾನು ಅರ್ಥಶಾಸ್ತ್ರವನ್ನ ವಿಭಿನ್ನವಾಗಿ ಅದನ್ನ ವ್ಯಾಖ್ಯಾನಿಸಿರ್ತೇನೆ, ಇನ್ನೊಬ್ರು ಅದನ್ನ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿರ್ತಾರೆ. ಅದೇ ರೀತಿಯಲ್ಲಿ ನಿಮಗೆ ಓದಿದಷ್ಟು ಹೆಚ್ಚು ಹೆಚ್ಚು ವಿಷಯಗಳು ನಿಮಗೆ ಸಿಗ್ತದೆ. ಅದನ್ನ ನೀವು ಪುನರ್ಮನನ ಮಾಡ್ತಾ ಹೋಗ್ಬೇಕು. ನನಗೆ ಗೊತ್ತು ನೀವೆಲ್ಲರೂ ಸುಮಾರು ಜನ ಕೆಲಸದಲ್ಲಿರ್ತೀರಾ, ಸುಮಾರು ಜನ ಹೆಚ್ಚುವರಿ ಕೆಲಸಕ್ಕಾಗಿ ಅಥವಾ ಹೆಚ್ಚುವರಿ ನಿಮ್ಮ ಕ್ವಾಲಿಫಿಕೇಶನ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬರ್ತಿರ್ತೀರಾ. ಇದೆಲ್ಲ ಇದ್ರೂ ಸಹ ನೀವು ಟೈಮ್ ಮಾಡಿಕೊಂಡು ನೀವು ಹೆಚ್ಚು ಓದಿದಾಗ ನೀವು ತಗೊಂಡಿರೋ ಪದವಿ ಮತ್ತು ತೆಗೆದುಕೊಳ್ಳುವಂತ ಪರೀಕ್ಷೆ ಎರಡಕ್ಕೂ ಕೂಡ ನೀವು ಸಮರ್ಥನೆಯನ್ನ ನೀಡಿದಾಗೆ ಆಗ್ತದೆ ಅಂತ ನಾನು ಹೇಳ್ಬೋದು. ಅದರ ಜೊತೆಯಲ್ಲಿ ಏನು ಅಂತ ಹೇಳಿದ್ರೆ, ಇನ್ನು ನಿಮ್ಮ ಈ MA ಎಕನಾಮಿಕ್ಸ್ ಅನ್ನ ಮಾಡೋದಾದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಹೌದು,
ನೀವು 80 ಮಾರ್ಕ್ಸಿಗೆ ಪರೀಕ್ಷೆಯನ್ನ ತೆಗೆದುಕೊಳ್ಳೋದಾದ್ರೆ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತೆ, ಮೊದಲು 15 ಮಾರ್ಕ್ಸಿಗೆ ನೀವು ಬರಿಬೇಕು. ಎರಡನೇ ಮೇನಲ್ಲಿ 10 ಮಾರ್ಕ್ಸಿಗೆ ಪ್ರಶ್ನೆಗಳಿರ್ತದೆ. ಮೂರನೇ ಮೇನಲ್ಲಿ 4 ಮಾರ್ಕ್ಸಿನ ಪ್ರಶ್ನೆಗಳು ನಿಮಗೆ ಇರ್ತದೆ. ಹಾಗಾದ್ರೆ ಎಷ್ಟು ಬರಿಬೇಕು ಅನ್ನುವಂಥದ್ದು ನಿಮಗೆ ಹೇಳೋದಾದ್ರೆ, ಮೊದಲನೇದ್ರಲ್ಲಿ 5 ಕೊಡ್ತಾರೆ, ಅದರಲ್ಲಿ ನೀವು 3 ಬರಿಬೇಕಾಗ್ತದೆ. 15 ಮಾರ್ಕ್ಸಿಗೆ 5 ಪ್ರಶ್ನೆಗಳನ್ನ ನೀಡ್ತಾರೆ, ಅದರಲ್ಲಿ ನೀವು ಎಷ್ಟು ಬರಿಬೇಕಾಗತ್ತೆ? 3ನ್ನ ಬರಿಬೇಕಾಗ್ತದೆ. ಅಲ್ಲಿ ನಿಮ್ಗೆ 45 ಮಾರ್ಕ್ಸ್ ಕ್ರೆಡಿಟ್ ಆಯ್ತು. ಹಾಗೆ 10 ಮಾರ್ಕ್ಸ್, ಅದರಲ್ಲಿ ನಿಮಗೆ 5 ಕೊಡ್ತಾರೆ, ಅದರಲ್ಲೂ ಕೂಡ ನೀವು ಎಷ್ಟು 3ನ್ನ ಬರಿಬೇಕಾಗ್ತದೆ. ಅಲ್ಲಿ ನಿಮಗೆ 30 ಮಾರ್ಕ್ಸ್ ಬಂತು. ಅದರಲ್ಲೂ ಕೂಡ 5 ಕೊಡ್ತಾರೆ, ಇಲ್ಲಿ ಬರಿಬೇಕು. ನೆಕ್ಸ್ಟ್ 5 ಮಾರ್ಕ್ಸಿನ ಪ್ರಶ್ನೆ, 5 ಮಾರ್ಕ್ಸಿನ ಪ್ರಶ್ನೆ ನಿಮಗೆ 4 ಕೊಡ್ತಾರೆ. ಹೌದು, ಇಲ್ಲಿ ಒಟ್ಟು ನಿಮಗೆ 15 ಮಾರ್ಕ್ಸ್ ಇಂದು 3 ಬರಿಬೇಕು, 10 ಮಾರ್ಕ್ಸ್ ಇಂದು 3 ಬರಿಬೇಕು. ನಿಮಗೆ 55, 65, 75 ಮಾರ್ಕ್ಸ್ ಆಯ್ತು. ಇನ್ನ 4 ಮಾರ್ಕ್ಸಿನ ಪ್ರಶ್ನೆಯನ್ನ ನೀವು ಬರಿಬೇಕಾಗ್ತದೆ. ಸೊ ಇದನ್ನ ನೀವು ನೋಡಿದಾಗ ನಿಮ್ಮ ಕ್ವಶನ್ ಪೇಪರಿನ ಸಂಪೂರ್ಣವಾದಂತಹ ಚಿತ್ರಣ ನಿಮಗೆ ಗೊತ್ತಾಗ್ತದೆ. ಒಂದು 15 ಮಾರ್ಕ್ಸ್, ಒಂದು 10 ಮಾರ್ಕ್ಸ್, ಒಂದು 5 ಮಾರ್ಕ್ಸಿನ ಪ್ರಶ್ನೆ. ಸೊ ನೀವು ಅದು ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, 90 ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆಯನ್ನ ನೀವು ನೋಡಿದಾಗ್ಲೂ ಕೂಡ ಅದು 20 ಮಾರ್ಕ್ಸ್ಗೆ ಇತ್ತು. ಈಗ ಅದನ್ನೇ ನಾವು 15 ಮಾರ್ಕ್ಸ್ಗೆ ಇಳಿಸಿರುವಂತದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ನೀವು ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಒಂದು ತೀರಾ ದೊಡ್ಡ ಲಾಂಗ್ ಆನ್ಸರ್ಸ್. ಈಗ ಕೇಳ್ತಾರೆ ನಮ್ಮ ಹುಡುಗರು, ಅಸೈನ್ಮೆಂಟ್ ಎಷ್ಟು ಪೇಪರ್ಸ್ ಬರಿಬೇಕು ಅಂತ. ಒಂದು ಪ್ರಶ್ನೆ ಅಸೈನ್ಮೆಂಟ್ ಅನ್ನ ಕೇಳಿದ್ರೆ ಅದು 15 ಮಾರ್ಕ್ಸಿನ ಪ್ರಶ್ನೆ ಅಂತಾನೆ ನೀವು ಭಾವಿಸ್ಕೊಳ್ಬಹುದು. ಅದನ್ನ ನೀವು ಎಷ್ಟು ಪುಟಗಳಲ್ಲಿ ಬರಿಬೇಕಾಗ್ತದೆ ಅಂತಂದ್ರೆ, ನೀವು ಅಂದಾಜು 6 ಪುಟಗಳಾದ್ರೂ ಕನಿಷ್ಠ, ಅಂದ್ರೆ ವಿಷಯ ಇರಬೇಕು. ನೀವು ಸುಮ್ಮನೆ 6 ಪುಟನೋ 10 ಪುಟನೋ ಬರೆದು ಅದು ವಿಷಯನೇ ಇಲ್ಲದೆ ಹೋದ್ರೆ ಅದೇನಾಗುತ್ತೆ, ಅದು ಮೇಡಮ್ ನಾನು 6 ಪುಟ ಬರೆದಿದ್ದೆ, ನನ್ಗೆ ಅಸೈನ್ಮೆಂಟ್ ಯಾಕೆ ಕಡಿಮೆ ಬಂತು ಅಂತ ಕೇಳ್ಬಹುದು. ಅದಲ್ಲ, ವಿಷಯ ಇರಬೇಕು. ಮಿನಿಮಮ್ ಆಗಿ ಒಂದು 6ರಿಂದ 7 ಪುಟಗಳನ್ನ ಒಳಗೊಂಡಂತೆ ನೀವು ನಿಮ್ಮ ಅಸೈನ್ಮೆಂಟ್ ಅನ್ನ ಬರಿಬೇಕಾಗ್ತದೆ. ಸೊ ಅದರ ಜೊತೆಯಲ್ಲಿ ಸೊ ಇಲ್ಲಿ ನೀವು ಇದು ಒಂದು ಕ್ವಶನ್ ಪೇಪರ್ಸಿನ ಒಂದು ಪ್ಯಾಟರ್ನ್ ಆಯ್ತು. ಅಸೈನ್ಮೆಂಟ್ ಎಷ್ಟು ಬರಿಬೇಕು ಅನ್ನೋದಾಯ್ತು, ಅಸೈನ್ಮೆಂಟ್ ಎಲ್ಲಿ ನೀಡ್ತಾರೆ, ನೀವು ಅದಕ್ಕೆ ಹೇಗೆ ಉತ್ತರಿಸಬೇಕು ಅನ್ನೋದಾಯ್ತು, ಯಾರಿಗೆ ಅಡ್ರೆಸ್ ಮಾಡಿ ನೀವು ಕಳಿಸ್ಬೇಕು ಅನ್ನೋದು ಕೂಡ ಆಯ್ತು. SLM ಜೊತೆಯಲ್ಲಿ ಹೆಚ್ಚುವರಿಯಾಗಿ ಟೆಕ್ಸ್ಟ್ ಬುಕ್ ಗಳನ್ನು ಕೂಡ ರೆಫರ್ ಮಾಡಬೇಕು ಅನ್ನೋದಾಯ್ತು. ಇದರ ಜೊತೆಯಲ್ಲಿ ಎಕನಾಮಿಕ್ಸ್ ಅನ್ನ ತಗೊಂಡ್ರೆ ನಿಮ್ಮ ಸ್ಕೋಪ್ ಏನು, ಏನಕ್ಕೆ ತಗೋಬಹುದು, ನಾನು ತಗೊಂಡ್ಬಿಟ್ಟಿದೀನಿ, ಕಷ್ಟನಾ? ಖಂಡಿತ ಕಷ್ಟ ಇಲ್ಲ. ಮ್ಯಾಥಮ್ಯಾಟಿಕಲ್ ಎಕನಾಮಿಕ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಮ್ಯಾಥ್ಸ್ ಕಷ್ಟ ಅಂತ ಇರುತ್ತೆ ಅಂದ್ಬಿಟ್ಟು ಕಂಪಲ್ಸರಿಯಾಗಿ ನಾವೇನ್ ಮಾಡ್ತೀವಿ, ಗಣಿತಶಾಸ್ತ್ರ ಲೆಕ್ಕಗಳ ಜೊತೆಯಲ್ಲಿ 15 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ನಾವು ಒಂದು ಥಿಯರಿ ಕ್ವಶನ್ ನ ಹಾಕಿರ್ತೀವಿ. ಅಂದ್ರೆ ಅವರು ನೀವು ಓದ್ಕೊಂಡು ಬರೆಯುವಂತದ್ದು. ಉದಾಹರಣೆ, ಗಣಿತಶಾಸ್ತ್ರದ ಪ್ರಾಮುಖ್ಯತೆ ಅರ್ಥಶಾಸ್ತ್ರಕ್ಕೆ ಹೇಗೆ ಎಂಬುದನ್ನ ವಿವರಿಸಿ, ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಏನು ಎಂಬುದನ್ನ ವಿವರಿಸಿ. ಈ ರೀತಿ ಇದ್ದಾಗ ನೀವು ಮಾಮೂಲಿ ಟೆಕ್ಸ್ಟ್ ನ ಹೇಗೆ ಓದ್ತಿರೋ ಬೇರೆ ಪೇಪರ್ಸ್ ನ, ಮ್ಯಾಥಮ್ಯಾಟಿಕಲ್ ಎಕನಾಮಿಕ್ಸ್ ನ ಹೀಗೆ ಓದ್ಕೊಂಡು ನೀವು ಅಲ್ಲಿ ಬರೆಯುವಂತ ಹೆಚ್ಚು ಅವಕಾಶಗಳು ನಿಮಗೆ ಇರುತ್ತೆ. ಹಾಗಂತ ಲೆಕ್ಕನ ನಾನು ಮಾಡಲ್ಲ, ಲೆಕ್ಕ ಓದಲ್ಲ, ಕಷ್ಟ ಅನ್ನೋ ಭಾವನೆಗಳನ್ನ ಬಿಟ್ಬಿಡಿ. ಆದ್ರೆ ನೀವು ಅದರ ಜೊತೆಯಲ್ಲಿ ಸಿದ್ಧಾಂತವಾಗಿರುವಂತ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ನೀವು ಪ್ರಿಪೇರ್ ಆದ್ರೆ, ಯಾವುದೋ ಒಂದು ಲೆಕ್ಕನೋ 2 ಲೆಕ್ಕನೋ ನಿಮಗೆ ಕಷ್ಟ ಅನಿಸಿದ ಸಂದರ್ಭದಲ್ಲಿ ಇಂತಹ ಥಿಯರಿನೂ ಕೂಡ ಬರೆದು ನೀವು ಪಾಸ್ ಆಗಿ ಒಳ್ಳೆ ಅಂಕ ಸ್ಕೋರ್ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇದರ ಜೊತೆಯಲ್ಲಿ MA ಎಕನಾಮಿಕ್ಸ್ ಅನ್ನ ನೀವು ತೆಗೆದುಕೊಂಡಿರೋದ್ರಿಂದ ನಿಮಗೆ ಅನುಕೂಲಗಳೇನು? ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ MA ಲೆಕ್ಚರರ್ಸ್ PUCಗಾಗ್ಲಿ, ಡಿಗ್ರಿಗಾಗ್ಲಿ, ಮಾಸ್ಟರ್ ಡಿಗ್ರಿಗಾಗ್ಲಿ ತುಂಬಾ ಬೇಕಾಗ್ತಾರೆ. ನೀವು NET ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡ್ರೆ ಈ ಎಕ್ಸಾಮ್ MA ಆದ್ಮೇಲೆ ಖಂಡಿತವಾಗ್ಲೂ ನೀವು ಒಳ್ಳೆಯ ಜಾಬ್ ನ ಪಡಿಲಿಕ್ಕೆ ಅನುಕೂಲ ಆಗ್ತದೆ ಒಂದು ಕಡೆ. ಎರಡನೇದೇನು ಅಂತ ಹೇಳಿದ್ರೆ, ಈ ಒಂದು MA ಎಕನಾಮಿಕ್ಸ್ ಮಾಡಿದ್ರೆ ನೀವು ಅನಾಲಿಸ್ಟ್ಗಳಾಗಿ, ವಿಶ್ಲೇಷಕರಾಗಿ ಹಲವಾರು ಕಂಪನಿಗಳಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತೀನಿ ಅಂದ್ರೆ ಅಲ್ಲೂ ಕೂಡ ಕೆಲಸವನ್ನ ನೀವು ಮಾಡಬಹುದು. ಹಾಗೆ
ಮಿನಿಸ್ಟ್ರಿ ಪ್ಲಾನಿಂಗ್ ಕಮಿಷನ್ ಇದೆ, ನೀತಿ ಆಯೋಗ ಇದೆ, ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಇದೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದೆ, ಬ್ಯಾಂಕ್ಗಳಲ್ಲಿ ಕಾಲ್ ಆಗ್ತಿರುತ್ತೆ. ನಿಮಗೆ ಹೆಚ್ಚು ಹೆಚ್ಚು ಅರ್ಥಶಾಸ್ತ್ರದ ಅಧ್ಯಯನ, ಹೆಚ್ಚು ಹೆಚ್ಚು ಅರ್ಥಶಾಸ್ತ್ರದ ಜ್ಞಾನದಿಂದ ನೀವು ಹಲವಾರು ಮಾಹಿತಿಗಳನ್ನ ನೀವು ಪಡ್ಕೊಂಡು ಪರೀಕ್ಷೆಗಳನ್ನ ತೆಗೆದುಕೊಂಡು ತೇರ್ಗಡೆಯಾದಲ್ಲಿ ನಿಮಗೆ ಉತ್ತಮ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಬಹುದು ಅಂತ ನಾನು ಹೇಳ್ಬೋದು. ಅಷ್ಟೇ ಅಲ್ಲ, ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ತೀವಿ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಹೇಳಿದಾಗ ಮಕ್ಕಳ, ನಿಮಗೆ FTA ಬರ್ತಾ ಇದೆ ನಾಡಿದ್ದು 24ನೇ ತಾರೀಕು, STC ಬರ್ತಾ ಇದೆ ಮುಂದಿನ ತಿಂಗಳು, ಅದರ ಜೊತೆ ರೈಲ್ವೆ ಎಕ್ಸಾಮ್ಸ್ ಬರುತ್ತೆ, SSC ಪರೀಕ್ಷೆಗಳು ಬರುತ್ತೆ, KAS ಪರೀಕ್ಷೆಯನ್ನ ನೀವು ಡಿಗ್ರಿ ಆದ್ಮೇಲೆ ತೆಗೆದುಕೊಳ್ಳಬಹುದು. ಹಾಗೆ UPSC IAS ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಇಂಡಿಯನ್ ರೈಲ್ವೆ ಸರ್ವಿಸ್ಗಳಾಗಿರ್ಬೋದು, ಈ ಎಲ್ಲ ಪರೀಕ್ಷೆಗಳನ್ನ ನಾವು ನೋಡಿದ ಹಾಗೆ, ಈಗಾಗಲೇ ನಾನು ಕೂಡ ಅದನ್ನೆಲ್ಲ ಬರ್ದಿದ್ದೆ, ನೋಡಿದ್ದೀನಿ ಕ್ವಶನ್ ಪೇಪರ್ಸ್, ಮತ್ತೆ ಈಗಲೂ ಕೂಡ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪಾಠವನ್ನು ಕೂಡ ನಾವು ಹೊರಗಡೆ ಹೋಗಿ ಮಾಡೋದ್ರಿಂದ ಹಲವಾರು ಕ್ವಶನ್ ಪೇಪರ್ಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಇದನ್ನ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ, ಎಕನಾಮಿಕ್ಸ್ ಅಲ್ಲಿ ಶೇಕಡವಾರು 28ರಿಂದ 30ರಷ್ಟು ಪ್ರಶ್ನೆಗಳು ಎಕನಾಮಿಕ್ಸ್ ಇಂದ ಬರ್ತಾ ಇದೆ. ನೀವು ಕೇವಲ ಎಕನಾಮಿಕ್ಸ್ ಅನ್ನ ನಾನು ರ್ಯಾಂಕ್ ಪಡಿಬೇಕು, ಚಿನ್ನದ ಪದಕವನ್ನ ಪಡಿಬೇಕು ಅಂತ ಓದಬೇಡಿ. ನೀವು ಯಾವುದೋ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು, ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡು ನೀವು ಅಧ್ಯಯನ ಮಾಡಿದ್ದಲ್ಲಿ ಖಂಡಿತವಾಗ್ಲೂ ಇಲ್ಲೂ ನೀವು ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡು ಮುಂದಿನ ನಿಮ್ಮ ಜೀವನವನ್ನು ಕೂಡ ಚೆನ್ನಾಗಿ ರೂಪಿಸ್ಕೊಳ್ಳೋದ್ರಲ್ಲಿ, ನಿಮಗೆ ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳೋದ್ರಲ್ಲಿ ನಿಮಗೆ ಅನುಕೂಲಗಳು ಹೆಚ್ಚಿದೆ ಅಂತ ನಾವು ಭಾವಿಸ್ಕೊಳ್ಬಹುದು. ಸೊ ಇದು ಈ ಎಕನಾಮಿಕ್ಸಿನ ಒಂದು ಫ್ಯೂಚರ್ ಏನು, ಎಕನಾಮಿಕ್ಸ್ ಅನ್ನು ತೆಗೆದುಕೊಂಡ್ರೆ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಿಮಗೆ ಅಲ್ಲಿ ಯಾವುದು ಒಂದು ಉದ್ಯೋಗ ಅವಕಾಶ ಸಿಗ್ತದೆ. ಎಕನಾಮಿಕ್ಸ್ ತೆಗೆದುಕೊಳ್ಳೋದ್ರಿಂದ ನೀವು ಹಲವಾರು ವಿಭಾಗಗಳ ಪರೀಕ್ಷೆಗಳು, IAS, KAS, IPS, SI, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, STC, SSC ಪರೀಕ್ಷೆ, FDC, ಯಾವುದೇ ಪರೀಕ್ಷೆ ತೆಗೆದುಕೊಂಡ್ರೂ ಕೂಡ ಅರ್ಥಶಾಸ್ತ್ರ ಅನ್ನೋದ್ರಿಂದ ನಿಮಗೆ ಕನಿಷ್ಠವಾಗಿ 30ರಷ್ಟು, 100 ಪ್ರಶ್ನೆ ಇದ್ರೆ 30 ಆಬ್ಜೆಕ್ಟಿವ್ ಪ್ರಶ್ನೆಗಳು, ಮತ್ತು ಮುಖ್ಯ ಪರೀಕ್ಷೆಯನ್ನ ನಾವು ನೋಡಿದ್ರೆ, KAS ಅನ್ನ ನೋಡಿದ್ರೆ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಎಕನಾಮಿಕ್ಸ್ ಮ್ಯಾಕ್ಸಿಮಮ್ ಆಗಿ ಕವರ್ ಆಗಿರೋದನ್ನ ನಾವು ನೋಡ್ತೇವೆ. ಆದ್ರಿಂದ ನೀವು ಸ್ನಾತಕ ಹಾಗೂ ಸ್ನಾತಕೋತ್ತರ ಎರಡೂ ಅಧ್ಯಯನ ಮಾಡ್ತಿರುವಂತ ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ಏನು ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ, ನಿಮಗಳಿಗೆ ಹೇಳುವಂತ ಕಿವಿ ಮಾತೇನು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಎಕನಾಮಿಕ್ಸ್ ಅನ್ನ ಪ್ರೀತಿಯಿಂದ ಓದಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಬಹುದು. ಯಾಕೆ ಅಂದ್ರೆ ಅದು ಬೈ ಹಾರ್ಟ್ ಮಾಡುವಂತ ಸಬ್ಜೆಕ್ಟ್ ಅಲ್ಲ. ನೀವು ಅರ್ಥ ಮಾಡ್ಕೊಂಡ್ರೆ, ಅದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರೆ, ಪ್ರತಿ ಪೇಪರ್, ಪ್ರತಿ ಎಕನಾಮಿಕ್ ಸಬ್ಜೆಕ್ಟ್ ನಿಮ್ಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಹೇಳ್ತೀವಿ. ಅಯ್ಯೋ, ಆ ರೇಖಾಚಿತ್ರವನ್ನ ನೋಡಿದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಏರ್ತಾ ಹೋಗುತ್ತೆ, ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ಇಳಿತಾ ಹೋಗುತ್ತೆ. ಒಟ್ಟು ತುಷ್ಟಿಗುಣ ಗರಿಷ್ಠ ಆದಾಗ ಇಳಿಮುಖ ಸೀಮಾಂತ ತುಷ್ಟಿಗುಣ ಶೂನ್ಯ ಆಗುತ್ತೆ. ಒಟ್ಟು ತುಷ್ಟಿಗುಣ ಸಂಪೂರ್ಣ ಇಳಿಮುಖ ಆದಾಗ ಸೀಮಾಂತ ತುಷ್ಟಿಗುಣ ಋಣಾತ್ಮಕ ಆಗುತ್ತೆ ಅಂತೀರ. ಅದು ಬೇರೆ ಏನೂ ಅಲ್ಲ. ದಿನನಿತ್ಯದ ಜೀವನದಲ್ಲಿ ನಮ್ಮ ಆಗು ಹೋಗುಗಳಲ್ಲಿ ನಾವು ನಮ್ಮ ಅರ್ಥಶಾಸ್ತ್ರವನ್ನ ಅಳವಡಿಸ್ಕೊಳ್ಳೋದು. ಉದಾಹರಣೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವೇ ದೋಸೆ ಮಾಡಿ ಹಾಕ್ತಿರ್ತೀರ, ಅಥವಾ ನೀವೇ ಮಕ್ಕಳಾಗಿ ನಿಮ್ ತಂದೆ ತಾಯಿನೇ ದೋಸೆ ಮಾಡ್ಕೊಡ್ತಿರ್ತಾರೆ. ತುಂಬಾ ದಿನದಿಂದ ದೋಸೆ ಮಾಡಿರಲ್ಲ, 1, 2, 3, 4 ಒಟ್ಟಿಗೆ ದೋಸೆಯನ್ನು ತಿಂತೀರಾ. 5ನೇ ದೋಸೆ ತಿನ್ನುವಾಗ ನಿಮಗ್ ಬೇಜಾರಾಗುತ್ತೆ ತಾನೆ, ಅಂದ್ರೆ ಇನ್ನೊಂದ್ಸಲಿ ಮಾಡ್ಬೇಡಮ್ಮ ಅನ್ನೋ ಮಟ್ಟಕ್ಕೆ. ಅದೇ ರೀತಿ ಅರ್ಥಶಾಸ್ತ್ರದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಯಾವುದಕ್ಕೆ ಅನ್ವಯಿಸುತ್ತದೆ, ಯಾವುದಕ್ಕೆ ಅನ್ವಯಿಸೋದಿಲ್ಲ, ಅದನ್ನ ಟೀಕೆ ಮಾಡೋದು, ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡೋದು. ಬಹಳ ಬಹಳ ಸರಳವಾದಂತ ಒಂದು ಪೇಪರ್ ಎಕನಾಮಿಕ್ಸ್. ಆದ್ರೆ ಅರ್ಥ ಆಗ್ತಾ ಇದ್ರೆ ಕಬ್ಬಿಣದ ಕಡಲೆ, ಅರ್ಥ ಆದ್ರೆ ಮಾತ್ರ ಬಹಳ ಸರಳವಾದಂತ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಬ್ಜೆಕ್ಟ್ ಇದು. ಹಾಗಾಗಿ ಪ್ರಚಲಿತ ವಿದ್ಯಮಾನಗಳು ಅಂತ ನಾವೇನ್ ಕರಿತೀವಿ, ನಿಮ್ಮ ಕರೆಂಟ್ ಅಫೇರ್ಸ್, ಯಾವುದೇ ಪರೀಕ್ಷೆ ತಗೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಇವಾಗ ನೀವು NET ಪರೀಕ್ಷೆ ಬರೀರಿ ಅಥವಾ KAS ಬರೀರಿ, ನಾಡಿದ್ದು FTA ಬರೀರಿ, STC ಬರೀರಿ, ಎಲ್ಲದರಲ್ಲೂ ನಿಮ್ಗೆ ಪ್ರಚಲಿತ ವಿದ್ಯಮಾನಗಳು ಇದ್ದೇ ಇರುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ 2019-20 ಕೊರೋನಾ COVID-19 ಇಂದ ಪ್ರೊಜೆಕ್ಟ್ ಆಗಿರುವ ಆರ್ಥಿಕ ಬೆಳವಣಿಗೆಯ ದರ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನಿರುದ್ಯೋಗ ಸೃಷ್ಟಿಯಾಗಿದೆ ಎಷ್ಟು, ಜಾಬ್ ಕ್ರೈಸಿಸ್ ಎಷ್ಟಾಯ್ತು ಅಂತ ಕೇಳ್ತಾರೆ. ಅದರ ಜೊತೆಯಲ್ಲಿ ಎಷ್ಟು ರಫ್ತು ನಿಂತೋಯ್ತು, ಎಷ್ಟು ಲಾಸ್ ಆಯ್ತು, ಬ್ಯಾಲೆನ್ಸ್ ಆಫ್ ಪೇಮೆಂಟ್,
ಅಥವಾ ಪಾವತಿ ಶುಲ್ಕ ಎಷ್ಟರ ಮಟ್ಟಿಗೆ ಋಣಾತ್ಮಕ ಆಯ್ತು ಅಂತ ಕೇಳ್ತಾರೆ. ಇವೆಲ್ಲ ಅಂಕಿಅಂಶಗಳು ನೀವು ಇವತ್ತು ಓದ್ಬಿಟ್ಟು ನೋಟ್ಸ್ ಮಾಡ್ಕೊಬಿಡೋದಲ್ಲ. ಇದು ಪ್ರಚಲಿತ ವಿದ್ಯಮಾನ. ಎಕನಾಮಿಕ್ಸ್ ಇಸ್ ಎ ಡೈನಮಿಕ್ ಸಬ್ಜೆಕ್ಟ್ ಬಿಕಾಸ್ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಎವ್ರಿ ಇಯರ್. ಬಿಕಾಸ್ ನೀವು ಎಕನಾಮಿಕ್ ಸರ್ವೆ ರಿಪೋರ್ಟ್ ಅಂತ ಹೇಳಿ ಬಿಡುಗಡೆ ಮಾಡುತ್ತೆ ಕೇಂದ್ರ ಸರ್ಕಾರ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಯಾವಾಗ ಅಂತ ಹೇಳಿದ್ರೆ ಕೇಂದ್ರ ಬಜೆಟ್ ಆದಾಗ. ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್, ರಾಜ್ಯ ಸರ್ಕಾರ ಕೂಡ ಎಕನಾಮಿಕ್ ಸರ್ವೆನ ರಾಜ್ಯ ಮಟ್ಟದಲ್ಲಿ ಬಿಡುಗಡೆ ಮಾಡುತ್ತೆ. ಅದು ಕೂಡ ರಾಜ್ಯ ಮಟ್ಟದ ಬಜೆಟ್ ಆದಾಗ. ಅದನ್ನೆಲ್ಲ ಏನ್ ಮಾಡ್ಬೇಕು, ನೀವು ನೋಟ್ ಡೌನ್ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೋತಾ ಇರ್ಬೇಕು. ಕೃಷಿ ಬೆಳವಣಿಗೆ ದರ ಇಷ್ಟ ಆಯ್ತು, ನಿರುದ್ಯೋಗ ಇಷ್ಟು ಸೃಷ್ಟಿ ಆಯ್ತು, ಈ ಸಲ ಏನು ನೀರಾವರಿ ಸೌಲಭ್ಯ ಇಷ್ಟೇ ಸಿಕ್ತು, ಈ ಸಲ ಇದರಿಂದ ಬೆಳೆಗೆ ಇಷ್ಟ ಆಯ್ತು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಯಾವ್ಯಾವ ಕ್ರಾಪ್ ಅಂದ್ರೆ ಬೆಳೆಗಳಿಗೆ ಕೊಟ್ರು, ಯಾವ ಕ್ರಾಪಿಗೆ ಈ ಸಲ ತೆಗೆದ್ರು, ಯಾವ ಬೆಳೆಗೆ ಈ ಸಲ ಕೊಟ್ಟಿಲ್ಲ. ಈಗ APMC ಮಾರುಕಟ್ಟೆ ಬಗ್ಗೆ ಮಾತಾಡ್ತೀವಿ. ಈಗ ಕೃಷಿಕರು ಮುಕ್ತವಾಗಿ ಎಲ್ಲಾದ್ರೂ ಮಾರಾಟ ಮಾಡ್ಬೋದು. ಹೊಸ ಕೃಷಿ ಕಾಯ್ದೆ ಬಂತು, ಅದರ ಅನುಕೂಲಗಳು, ಅನಾನುಕೂಲಗಳು, ಲೋಪದೋಷಗಳು, ಯಾಕೆ ಈಗ ಸ್ಟ್ರೈಕ್ಸ್ ಆಯ್ತು, ರೈತರಿಗೆ ಯಾಕೆ ಬೇಡವಾಯ್ತು ಈ ಕಾಯ್ದೆ, APMC ಮಾರಾಟ ಮಾಡಬಹುದು, ಮಾಡದೇನು ಇರಬಹುದು, ಬೇರೆ ಕಡೆನೂ ಮಾರಾಟ ಮಾಡಬಹುದು ಪ್ರೈವೇಟ್ ಅಲ್ಲಿ ಅಂತ ಮಾಡಿದ್ರು, ಇದರ ಅನುಕೂಲಗಳೇನು, ಲೋಪದೋಷಗಳೇನು, ಇದನ್ನೆಲ್ಲ ಒಂದು ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆಯನ್ನ ಮಾಡ್ಲಿಕ್ಕೆ ನಿಮಗೆ ಇದು ಒಂದು ಐಡಿಯಾ ಬರೋದೇ ನಿಮ್ಮ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸ್ ಅಥವಾ MA ಎಕನಾಮಿಕ್ಸ್ ಅನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಇದರ ಬಗ್ಗೆ ತುಣುಕನ್ನ ನೀವು ಹಾಕಿದಾಗ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಇದರ ಬಗ್ಗೆ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗಿ ನೀವು ಹೆಚ್ಚು ಹೆಚ್ಚು ಈ ಒಂದು ವಿಭಾಗದಲ್ಲಿ ಸಾಧನೆಯನ್ನ ಮಾಡಿದ್ರೆ ನೀವು ನಮ್ಮಲ್ಲೂ ಕೂಡ ಏನು ಒಂದು ಅಲ್ಯುಮಿನಿ ಅಸೋಸಿಯೇಷನ್ ಅಂತ ಇದೆ. ಅಲ್ಯುಮಿನಿ ಅಸೋಸಿಯೇಷನ್ ಅಂತ ಹೇಳಿದ್ರೆ ಹಳೆ ವಿದ್ಯಾರ್ಥಿಗಳ ಸಂಘ ಒಕ್ಕೂಟ, ಅಲ್ಲೂ ಕೂಡ ನೀವು ನೋಂದಣಿಯನ್ನ ಮಾಡ್ಕೊಳ್ಬಹುದು. ಆನ್ಲೈನ್ ಮೂಲಕ ನಮ್ಮಲ್ಲಿ ನಾನೇ ಜಾಬ್ ಪ್ಲೇಸ್ಮೆಂಟ್ ಆಫೀಸರ್ ಕೂಡ ಆಗಿದ್ದೀನಿ. ನಮ್ಮಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ನೀವು ಪಡ್ಕೊಳ್ಬಹುದು. ಏನು BA MA ವಿದ್ಯಾರ್ಥಿಗಳಿದ್ದೀರಾ ಅದನ್ನ ನಾವು ಡೇಟಾ ಬೇಸ್ ಅನ್ನ ಮಾಡ್ಕೊಳ್ತೀವಿ. ಈಗಾಗಲೇ ನಾವು ನಮ್ಮ ಹಿರಿಯ ಏನು ಮಾನ್ಯ ಕುಲಪತಿಗಳ ಹತ್ರನೂ ಕೂಡ ಮಾತಾಡಿದೀವಿ. ವೆಬ್ಸೈಟ್ ಅಲ್ಲೇ ಇದು ಏನು ವಿದ್ಯಾರ್ಥಿಗಳು ಅವರ ಬಯೋಡೇಟಾವನ್ನ ಇನ್ಸರ್ಟ್ ಮಾಡ್ಲಿಕ್ಕೆ ಒಂದು ವೆಬ್ಸೈಟ್ ಅಲ್ಲೇ ಅವಕಾಶ ಮಾಡಿಕೊಡಿ ಅಂತ. ಅಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡಿದ್ರೆ ಅದು ನಮ್ಮ ಗೂಗಲ್ ಫಾರ್ಮ್ ಅಲ್ಲಿ ಬಂದು ನಮ್ಮ ಪ್ಲೇಸ್ಮೆಂಟ್ ಸೆಲ್ನ ಮೇಲ್ ಅಲ್ಲಿ ಇರ್ತದೆ. ಅಷ್ಟೇ ಅಲ್ಲ, ಯಾವ ಕಂಪನಿಗಳು ಬರ್ತದೋ ಅವಾಗ ನಾವು ಹಿಂಗೆ ಜಾಬ್ ರಿಕ್ರೂಟ್ಮೆಂಟ್ಸ್ ಇದೆ ಅಂತ ಹೇಳಿ ನಿಮ್ಗೆ ಬಲ್ಕ್ SMS ಕೂಡ ವಿಶ್ವವಿದ್ಯಾನಿಲಯದಿಂದ ಕಳಿಸ್ತೀವಿ. ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ನಮ್ಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 300 ರೂಪಾಯಿಯನ್ನು ಕಟ್ಬಿಟ್ಟು ನೀವು ಅಡ್ಮಿಷನ್ ಆದ್ರೆ ನಿಮಗೆ ಒಂದು ಕೋರ್ಸ್ ಅನ್ನ ಸಂಪೂರ್ಣವಾಗಿ ಕೊಡ್ತಾರೆ. ಕೋರ್ಸ್ ಅಂತ ಹೇಳಿದ್ರೆ ಈಗ ಆನ್ಲೈನ್ ಕೋರ್ಸ್ಗಳನ್ನೇ ಮಾಡ್ತಾ ಇದ್ದಾರೆ. ನೀವು ಇದೇ ತರ KSOU ಕನೆಕ್ಟ್ ಅಲ್ಲೇ ನೀವು ಕನೆಕ್ಟ್ ಆಗ್ಬೋದು. KS IAS ಯಾವುದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಾಲ್ ಆಗ್ತದೋ ಅಂತ ಪರೀಕ್ಷೆಗಳಿಗೆ ತಗೊಳ್ಲಿಕ್ಕೂ ಕೂಡ ಅಲ್ಲಿ ತರಬೇತಿಯನ್ನ ನೀಡ್ತಾರೆ. ನುರಿತ ಅಧ್ಯಾಪಕ ವೃಂದದವರು ಅಲ್ಲಿ ಪಾಠ ಮಾಡ್ತಾರೆ. ರೀಸನಿಂಗ್ ಇರ್ಬೋದು, ಮೆಂಟಲ್ ಅಬಿಲಿಟಿ ಇರಬಹುದು, ಆಪ್ಟಿಟ್ಯೂಡ್ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ಕರೆಂಟ್ ಅಫೇರ್ಸ್ ಆಗ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಇಶ್ಯೂ, ಏನು ಪ್ರಚಲಿತ ವಿದ್ಯಮಾನಗಳು ಮತ್ತು ಪ್ರಸ್ತುತ ಪರೀಕ್ಷೆಗೆ ಬೇಕಾಗಿರುವಂತ ಮಾಹಿತಿ ಇರುತ್ತೋ ಎಲ್ಲವನ್ನು ಕೂಡ ನುರಿತ ಅಧ್ಯಾಪಕ ವೃಂದದವರಿಂದ ಕ್ಲಾಸ್ ಅನ್ನ ಮಾಡಿಸ್ಕೊಡ್ತಾರೆ. ಸೊ ಅಲ್ಲಿ ಒಂದು ಸೂರಿನಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಯಿತು. ನಮ್ಮಲ್ಲೇ ಕೌಶಲ್ಯ ತರಬೇತಿ, ಕರ್ನಾಟಕ ಕೌಶಲ್ಯ ಇವೆರಡೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿದೆ. ಕೌಶಲ್ಯ ತರಬೇತಿಯನ್ನು ಕೂಡ ನೀಡಲಾಗ್ತದೆ ವಿದ್ಯಾರ್ಥಿಗಳಿಗೆ. ಹಾಗೆ ಜಾಬ್ ಮೇಳಗಳನ್ನ ಕೂಡ ನಾವೇ ಮಾಡ್ತೀವಿ. ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಬೇಕು ಅನ್ನೋದ್ರಲ್ಲಿ ಯಾವ್ದಾದ್ರು ಕಂಪನಿಗಳು ಕಾಲ್ ಆಗ್ತಾ ಇರತ್ತೆ, ಕಂಪನಿಗಳು ನಮಗೆ ಕಳಿಸ್ತಿರ್ತಾರೆ ಇಂಥ ರಿಕ್ರೂಟ್ಮೆಂಟ್ ಬೇಕು ಅಂತ. ಇಂಥವ್ರ ಮೂಲಕ ಉದ್ಯೋಗ ಮೇಳವನ್ನ ಅಥವಾ ಜಾಬ್ ರಿಕ್ರೂಟ್ಮೆಂಟ್ ಅನ್ನ, ಪ್ಲೇಸ್ಮೆಂಟ್ಸ್ ಅನ್ನ ನಾವು ವಿಭಾಗದ ವತಿಯಿಂದ ಯೂನಿವರ್ಸಿಟಿಯ ಒಳಭಾಗದಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಕಲಿಕೆಯನ್ನ ನೀಡೋದ್ರ ಜೊತೆಗೆ, ಕ್ಲಾಸ್ ಅನ್ನ ಮಾಡೋದ್ರ ಜೊತೆಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿ ಆಗುವ ನಿಟ್ಟಿನಲ್ಲಿ ಉದ್ಯೋಗಾವಕಾಶಗಳನ್ನ ಕೊಡಿಸ್ಲಿಕ್ಕೆ ಪ್ಲೇಸ್ಮೆಂಟಿನ ಅಡಿಯಲ್ಲಿ, ಕೌಶಲ್ಯವನ್ನ ವೃದ್ಧಿಪಡಿಸ್ಕೊಳ್ಳೋದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲಿ, ಒಂದೇ ಸೂರಿನ ಅಡಿಯಲ್ಲಿ ಹೆಚ್ಚು ಹೆಚ್ಚು ಪುಸ್ತಕವನ್ನ ಹೊಂದಿರುವ ಗ್ರಂಥಾಲಯ ಸೌಲಭ್ಯವನ್ನು ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಹೊಂದಿದೆ. ಇದೆಲ್ಲ ಸೌಲಭ್ಯಗಳನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ಹೇಳ್ತಾ, ನಿಮಗೆ ಮತ್ತಷ್ಟು ಡೌಟ್ಸ್ ಇರುತ್ತೆ. ನೀವು ಹೊಸದಾಗಿ ಅಡ್ಮಿಷನ್ ಆಗಿರ್ತೀರಾ, ಡೌಟ್ಸ್ ಗಳು ಇರ್ತದೆ, ಇರಲ್ಲ ಅಂತಲ್ಲ. ಆದ್ರೂ ಕೂಡ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ನೀವು ಇದನ್ನ ತಿಳ್ಕೊಳ್ತಾ ಹೋಗ್ಬೋದು. ಮತ್ತು ನೀವು ಇಲ್ಲಿರುವಂತಹ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಆಕಾಂಕ್ಷೆಗಳನ್ನ ಈಡೇರಿಸಿಕೊಂಡು ಈ ವಿಶ್ವವಿದ್ಯಾನಿಲಯದ ಎಲ್ಲ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ಹೇಳ್ತಾ
ಇಲ್ಲಿ ಇರುವಂತ ನನ್ನೆಲ್ಲ ನಲ್ಮೆಯ ವಿದ್ಯಾರ್ಥಿಗಳಿಗೆ ನಿಮಗೆ ಶುಭ ಹಾರೈಕೆಯನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮ ವಿಭಾಗದ ಅಧ್ಯಕ್ಷರು ಹಾಗೂ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ಡೀನ್ ಶೈಕ್ಷಣಿಕ ಮತ್ತು ಎಲ್ಲ ಅಧಿಕಾರಿ ವೃಂದದವರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ವಿಶ್ ಯು ಆಲ್ ದಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತಾ ನಿಮ್ಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ. ನಮಸ್ತೆ.